ನಮಸ್ತೆ ವೀಕ್ಷಕರೇ, ನಮ್ಮ ಮತ್ತೊಂದು ವಿಡಿಯೋಗೆ ಸ್ವಾಗತ. ವೀಕ್ಷಕರೇ, ಈ ಹಳೆಯ ನೆನಪುಗಳೇ ಹಾಗೆ ಇವುಗಳೆಲ್ಲ ತುಂಬ ಮಧುರವಾದಂತಹ ನೆನಪುಗಳು. ಆ ಕಾಲದ ನೆನಪುಗಳನ್ನು ನೆನೆಸಿಕೊಂಡ್ರೆ ಎಷ್ಟು ಇಷ್ಟ ಅಲ್ವಾ. 90ರ ದಶಕದ ನೆನಪುಗಳನ್ನು ಬಹುತೇಕ ನಾವು ಕಳೆದುಕೊಂಡಿದ್ದೇವೆ. ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಬಾಲ್ಯದ ಅದ್ಭುತ ಕ್ಷಣಗಳನ್ನು ಹಿಂತಿರುಗಿ ನೋಡುತ್ತಾ ಅವಲೋಕಿಸಿಕೊಳ್ಳೋಣ ಬನ್ನಿ ವೀಕ್ಷಕರೇ. ಈ ಒಂದು ದೃಶ್ಯವನ್ನು ನೋಡಿ. ಆ ದಿನಗಳಲ್ಲಿ ಕರೆಂಟ್ ಇರಲಿಲ್ಲ. ಹೆಚ್ಚಿನವರ ಮನೆಗಳಲ್ಲಿ ಆಗ ಟಿವಿ ಕೂಡ ಇರಲಿಲ್ಲ. ಮನೆಯ ತಾರಸಿ ಮೇಲೋ ಅಥವಾ ಅದರ ಅಂಗಳದ ಮುಂದೇನೋ ಹೀಗೆ ಸಾಮೂಹಿಕವಾಗಿ ಮಲಗಿ ನಿದ್ರೆಯನ್ನು ಮಾಡ್ತಿದ್ವಿ. ಎಲ್ಲರ ಜೊತೆ ಮಾತಾಡ್ತಾ ಕತೆ ಹೇಳ್ತಾ ನಿದ್ರೆ ಆವರಿಸ್ತಾ ಇದ್ದದ್ದೇ ಗೊತ್ತಾಗ್ತಾ ಇರಲಿಲ್ಲ. ಆವತ್ತಿನ ಆ ನಿದ್ರೆಯಲ್ಲಿದ್ದಂಥ ಮಜಾ ಇವತ್ತಿನ ನಿದ್ರೆಯಲ್ಲಿಲ್ಲ. ಇದು ನೋಡಿ, ಇದನ್ನು ಹೆಲಿಕಾಪ್ಟರ್ ಹುಳು ಅಂತ ಕರಿತಾ ಇದ್ವಿ. ಇದರ ಬಾಲಕ್ಕೆ ಅಥವಾ ತಲೆಗೆ ಉದ್ದನೆಯ ದಾರ ಕಟ್ಟಿ ಹಾರಿಸ್ತಾ ಇದ್ದದ್ದು ನೆನಪಿದೆಯಾ? ಇನ್ನು ಈ ಲ್ಯಾಂಟಿನ್ ನೋಡಿ, ಆಗ ಅನೇಕರ ಮನೆಯಲ್ಲಿ ಇದು ಇರ್ತಾ ಇತ್ತು. ಕರೆಂಟ್ ಇಲ್ಲದ ಸಮಯದಲ್ಲಿ ಅನೇಕರ ಮನೆಯ ಬೆಳಕು ಇದೇ ಆಗಿತ್ತು. ಇದರ ಬೆಳಕಲ್ಲಿ ಆಗ ಅಡುಗೆ, ಮಕ್ಕಳ ಓದು ಬರಹ ಎಲ್ಲ ರೀತಿಯ ಕೆಲಸಗಳು ನಡೀತಾ ಇತ್ತು. ಇನ್ನು ಈ ಆಟಿಕೆ ನೋಡಿ, ಇದನ್ನು ನಾವೆಲ್ಲ ಬಹುತೇಕರು ಬಳಸಿದ್ದೇವೆ. ಇದು ಒಂದು ದಿನಕ್ಕಿಂತಲೂ ಹೆಚ್ಚಿಗೆ ಬಾಳಿಕೆ ಬರುವುದಿಲ್ಲ ಅಂತ ಗೊತ್ತಿದ್ದರೂ ಸಹ ನಾವು ಇದನ್ನು ಮುಗಿಬಿದ್ದು ಜಾತ್ರೆ ಅಂಗಡಿಗಳಲ್ಲಿ ಖರೀದಿ ಮಾಡ್ತಾ ಇದ್ವಿ. ಆಗ 5-10 ರೂಪಾಯಿಗೆ ಸಿಗ್ತಾ ಇದ್ದಂತಹ ಈ ಆಟಿಕೆಗಳಲ್ಲಿ ಆಡ್ತಾ ಇದ್ದ ಮಜಾ ಇವತ್ತಿನ ರಿಮೋಟ್ ಕಂಟ್ರೋಲ್ ಆಟಿಕೆಗಳಲ್ಲಿ ಅಥವಾ ಫ್ರೀ ಫೈರ್ನಂತಹ ಮೊಬೈಲ್ ಗೇಮ್ಗಳಲ್ಲಿ ಸಿಗ್ತಾ ಇಲ್ಲ. ಈ ಬೀಸಣಿಗೆ ನೋಡಿ, ಇದನ್ನು ಬಿದಿರು ಹಾಗೂ ಖರ್ಜೂರದ ಮರದಿಂದ ರಚಿಸ್ತಾ ಇದ್ರು. ಇದು ಬಹುತೇಕ ಆಗ ನಮ್ಮೆಲ್ಲರ ಮನೆಯಲ್ಲೂ ಇರ್ತಾ ಇತ್ತು. ಬೇಸಿಗೆ ಕಾಲದಲ್ಲಿ ಇದನ್ನು ಬಳಸ್ತಾ ಇದ್ವಿ. ಈಗ ಫ್ಯಾನ್ ಕೂಲರ್ ನೀಡದಂಥ ಸಂತೃಪ್ತಿಯನ್ನು ಆಗ ಈ 10-20 ರೂಪಾಯಿಯ ಬೀಸಣಿಗೆ ನೀಡ್ತಾ ಇತ್ತು. ಇನ್ನು ಈ ಬಲೂನ್ಗಳನ್ನು ನೋಡಿ, ಆಗ 1 ರೂಪಾಯಿಗೆ 5-6 ಸಿಗ್ತಾ ಇದ್ದ ಇವುಗಳನ್ನು ಊದಿ ಆಟ ಆಡ್ತಾ ಇದ್ವಿ. ಇವುಗಳು ಒಡೆದು ಹೋದ ನಂತರ ಈ ರೀತಿ ಚಿಕ್ಕದಾಗಿ ಬಲೂನ್ ಮಾಡಿಕೊಂಡು ಆಟ ಆಡ್ತಾ ಇದ್ದಂತಹ ಮಜಾನೇ ಬೇರೆಯಾಗಿತ್ತು. ದೀಪಾವಳಿ ಹಾಗೂ ಇನ್ನಿತರ ಹಬ್ಬಗಳಲ್ಲಿ ನಿಮ್ಮ ಮನೆಗಳು ಇದೇ ರೀತಿ ಅಲಂಕಾರಗೊಳ್ತಾ ಇದ್ವು. ಮಣ್ಣು ಅಥವಾ ಸಗಣಿಯಲ್ಲಿ ಮನೆಯ ಅಂಗಳ ಅಥವಾ ಗೋಡೆಗಳನ್ನು ಮನೆಯ ಹಿರಿಯರು ಸಾರಿಸ್ತಾ ಇದ್ದರು. ಹೊಲಗದ್ದೆಗಳಲ್ಲಿ ಅವರು ಕೆಲಸ ಮಾಡುವಾಗ ನಾವು ಅಲ್ಲಿಯೇ ಕುಳಿತು ಅನೇಕ ಸಲ ನಿದ್ರೆಗೆ ಜಾರಿದ್ದು ಸಹ ಉಂಟು. ಆಗ ಅವರು ಊಟಕ್ಕೆ ಎಬ್ಬಿಸಿ ಊಟ ಮಾಡಿಸ್ತಾ ಇದ್ರು. ಇನ್ನು ನಿಮ್ಮಲ್ಲಿ ಹೆಚ್ಚಿನವರು ಶಾಲೆಗೆ ಇದೇ ರೀತಿ ಅಳುತ್ತಾ ಹಠ ಮಾಡುತ್ತಾ ಹೋಗ್ತಾ ಇದ್ದದ್ದು ನೆನಪಿದೆಯಾ? ಹಾಗೂ ಶಾಲೆಯಿಂದ ಬರುವಾಗ ಹೋಗುವಾಗ ಮಳೆ ಬಂದರೆ ರಸ್ತೆ ಮೇಲೆ ನಿಂತಹ ನೀರನ್ನೆಲ್ಲ ತುಳಿದುಕೊಂಡು ಎರಚಿಕೊಂಡು ನಲಿಯುತ್ತಾ ಹೋಗ್ತಾ ಇದ್ದದ್ದು ನಿಮಗೆ ನೆನಪಿದೆಯಾ? ಹಾಗೂ ಆಗ ಅನೇಕರ ಮನೆಗಳಲ್ಲಿ ಟಿವಿ ಸಹ ಇರಲಿಲ್ಲ. ಆಗ ಯಾರ ಮನೆಯಲ್ಲಿ ಟಿವಿ ಇರ್ತಾ ಇತ್ತೋ ಅವರ ಮನೆಯ ಕಿಟಕಿ ಬಳಿ ಸೇರಿ ಅದನ್ನು ನೋಡಲಿಕ್ಕೆ ಮುಗಿ ಬೀಳ್ತಾ ಇದ್ವಿ. ಇದು ಗೊತ್ತಾಗಿ ಮನೆಯವರು ಹೊರಗಡೆ ಬಂದು ಗದರಿ ಓಡಿಸ್ತಾ ಇದ್ದದ್ದು ಸಹ ಉಂಟು. ಹಾಗೆಯೇ ದೊಡ್ಡವರು ನಮಗೆ ಕೊಡ್ತಿದ್ದಂತಹ ಪಾಕೆಟ್ ಮನಿಯಲ್ಲಿ ಸ್ವಲ್ಪ ಉಳಿಸಿ ಈ ರೀತಿ ಉಳಿತಾಯವನ್ನು ಮಾಡ್ತಾ ಇದ್ವಿ. ಯಾವುದೋ ಒಂದು ದಿನ ಅದನ್ನು ಒಡೆದು ಹಾಕಿ ಅದರಲ್ಲಿದ್ದಂತಹ 10 ಪೈಸೆ, 20 ಪೈಸೆ, 4 ಆಣೆ, 8 ಆಣೆ ಎಲ್ಲವನ್ನು ಒಟ್ಟು ಸೇರಿಸಿ ನಮಗೆ ಬೇಕಾದನ್ನು ಖರೀದಿ ಮಾಡ್ತಾ ಇದ್ವಿ. ಇನ್ನು ದೀಪಾವಳಿ ಬಂದಾಗ ಇಂತಹ ಆಟಿಕೆಗಳು ನಮ್ಮೆಲ್ಲರ ಮನೆಯಲ್ಲೂ ಹಾಜರಾಗ್ತಾ ಇದ್ವು. ನಮಗೆ ಆಗ ಒಂದು ಪಟಾಕಿ ಪಿಸ್ತೂಲು ಹಾಗೂ ಅದಕ್ಕೆ ಗೋಲಿಗಳಷ್ಟೇ ಸಾಕಾಗ್ತಾ ಇದ್ವು. ದಿನವಿಡೀ ಅದಕ್ಕೆ ಗೋಲಿಗಳನ್ನು ತುಂಬಿಸ್ತಾ ಸದ್ದು ಮಾಡ್ತಾ ಆಟವಾಡ್ತಾ ಇದ್ವಿ. ವೀಕ್ಷಕರೇ, ಈ ಪಟಾಕಿ ನಿಮಗೆ ನೆನಪಿದೆಯಾ? ಹಾವಿನ ಪಟಾಕಿ ಅಂತ ಕರಿತಾ ಇದ್ವಿ. ಇದನ್ನು ಹಚ್ಚಿದಾಗ ಇದು ಬಹು ಎತ್ತರಕ್ಕೆ ಉಪ್ಪಿ ಬರುವುದನ್ನು ನೋಡಿ ರೋಮಾಂಚನಗೊಳ್ತಾ ಇದ್ವಿ. ಇನ್ನು ಯಾರಾದರೂ ಮನೆಯಲ್ಲಿ ಟಿವಿ ನೋಡುವಾಗ ಅದು ಕಾರಣಾಂತರಗಳಿಂದ ಸಿಗ್ನಲ್ ಸಿಗದೆ ಕಿಟ್ಟು ಈ ರೀತಿ ಆದಾಗ ಮನೆಯ ಮೇಲಿರುವಂತಹ ಆ್ಯಂಟಿನಾವನ್ನು ತಿರುಗಿಸ್ತಾ ಇದ್ದದ್ದು ನಿಮಗೆ ನೆನಪಿದೆಯಾ? ಇನ್ನು ಗೋಲಿ ಆಡುವುದು, ಬುಗುರಿ ಆಡುವುದು, ಕಣ್ಣಾಮುಚ್ಚಾಲೆ, ಕುಂಟೆಬಿಲ್ಲೆ, ಲಗೋರಿ, ಕಬಡ್ಡಿ, ಕ್ರಿಕೆಟ್, ಗಿಲ್ಲಿದಾಂಡು ಹೀಗೆ ಅನೇಕ ಆಟಗಳನ್ನು ಆಡ್ತಾ ಮೈಕೈ ನೋವು ಮಾಡಿಕೊಂಡು ಮನೆಯಲ್ಲಿ ಬಯಸ್ಕೋತಾ ಇದ್ವಿ. ಸದಾಕಾಲ ಚಟುವಟಿಕೆಯಿಂದ ಸಕ್ರಿಯರಾಗಿದ್ದಂತಹ ನಮಗೆ ಆಗ ಒಳ್ಳೆಯ ನಿದ್ದೆ, ಹಸಿವು ಆಗ್ತಾ ಇತ್ತು. ಆದರೆ ಇಂದಿನ ಮಕ್ಕಳು ಮೊಬೈಲ್ ಹಿಡಿದು ಸದಾಕಾಲ ಮನೆಯೊಳಗೆ ಇದ್ದು ಬೊಜ್ಜು ಬರೆಸಿಕೊಂಡು ಚಿಕ್ಕ ವಯಸ್ಸಿಗೆ ದೈಹಿಕವಾಗಿ ದುರ್ಬಲರಾಗಿ ಕಣ್ಣಿಗೆ ಕನ್ನಡಕ ಹಾಕುವಷ್ಟು ವೀಕ್ ಆಗಿದ್ದಾರೆ. ವೀಕ್ಷಕರೇ, ಅವತ್ತಿನ ಕಾಲದಲ್ಲಿ ನಾವು ಆಟವಾಡದ ಆಟಗಳಿಲ್ಲ. ಆದರೆ ಈಗ ಅವನ್ನೆಲ್ಲ ನಾವು ಮಿಸ್ ಮಾಡ್ಕೊಳ್ತಾ ಇದ್ದೀವಿ. ವೀಕ್ಷಕರೇ, ಈಗಿನ ಕೆಲಸದ ಮಾನಸಿಕ ಒತ್ತಡ ನೋಡಿದರೆ ನಾವು ಒಮ್ಮೆ ಬಾಲ್ಯಕ್ಕೆ ಹೋಗಿ ಬರಬೇಕೆನಿಸುತ್ತದೆ. ಆದರೆ ಅದು ಈಗ ಸಾಧ್ಯವಿಲ್ಲ. ವೀಕ್ಷಕರೇ, ಈ ವಿಡಿಯೋ ನಿಮ್ಮೆಲ್ಲರ ಬಾಲ್ಯವನ್ನು ಸ್ವಲ್ಪವಾದರೂ ನೆನಪಿಸುವಲ್ಲಿ ಸಹಾಯವಾಗಿದೆ ಎಂದು ಭಾವಿಸುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.